ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಬಂಧನಕ್ಕೆ ವ್ಯಾಪಕವಾದಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹಿಂದೆಯೇ ಅವರು ಬೋರ್ಡ್ ತೆರವಿಗೆ ಹೇಳಿದ್ರು. ಬಿಜೆಪಿ ಹಿಂಸೆಯನ್ನ ಒಪ್ಪಲ್ಲ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಇಂಗ್ಲಿಷ್ ಬೋರ್ಡ್ ಹಾಕಿರುವವರನ್ನ ಕರೆಸಿ ಬೋರ್ಡ್ ಅನ್ನ ತೆಗೆಸಿ ನೀವು. ಸರ್ಕಾರಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಸಲಹೆ ಕೊಟ್ಟಿದ್ದಾರೆ. ಹಾಗೆ ಕರವೇ ನಾರಾಯಣಗೌಡ ಅವರ ಬಂಧನಕ್ಕೂ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಕ್ರಮ ತಗೋಬೇಕಾಗಿತ್ತು. ಕನ್ನಡ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೆಯದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಆದರೆ ಅವರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲೀಷ್ ಬೋರ್ಡ್ಗಳಿದೆ, ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೇನೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೆಯದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ.